ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಮಾಡಬೇಕು, ಭಕ್ತಿಯಿಂದ ಭಗವಂತನ ಆರಾಧನೆಯನ್ನು ಮಾಡಿದರೆ ಅದರಿಂದ ಭಗವಂತ ಸಂತೋಷಗೊಳ್ತಾನೆ. ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ಭಗವಂತ ದೊಡ್ಡವ, ಅವನಲ್ಲಿ ಅನಂತ ಗುಣಗಳಿದ್ದಾವೆ, ಅವನಲ್ಲಿ ಯಾವ ದೋಷಗಳೂ ಇಲ್ಲ. ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿ ಈ ಭೂಮಿಗೆ ಕಳಿಸಿದ್ದಾನೆ. ನಮ್ಮ ಸಾಧನೆ ಮಾಡಿಕೊಂಡು ನಾವು ಶಾಶ್ವತ ಸುಖವನ್ನು ಪಡೆಯುವುದಕ್ಕಾಗಿ ಭಗವಂತ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ಹೀಗೆ ಭಗವಂತನ ಒಂದು ಮಹಾತ್ಮೆಯನ್ನು ತಿಳಿದು ಅಂತಹ ಮಹತ್ವಪೂರ್ಣನಾದಂತಹ ಭಗವಂತನಲ್ಲಿ ನಾವು ಸ್ನೇಹವನ್ನು ಮಾಡಿದರೆ ಇದು ಭಕ್ತಿ ಅಂತ ಕರೀತಾರೆ. ಇಂತಹ ಭಕ್ತಿಯನ್ನು ನಾವು ನಿರಂತರವಾಗಿ ಮಾಡಿದಾಗ ಭಗವಂತನ ಅನುಗ್ರಹ ಆಗುತ್ತೆ. ಅದರಲ್ಲೂ ಕಲವು ದುರ್ಗಾ ವಿನಾಯಕವು ಅಂತ, ಕಲಿಯುಗದಲ್ಲಿ ದುರ್ಗೆ ಮತ್ತು ವಿನಾಯಕ ಇಬ್ಬರಿಗೆ ಪ್ರಾಶಸ್ತ್ಯ ಇದೆ. ದುರ್ಗೆ ಯಾಕೆ ಪ್ರಾಶಸ್ತ್ಯ ಅಂದರೆ ನಮ್ಮ ಎಲ್ಲ ದುಃಖಗಳನ್ನು ಪರಿಹಾರ ಮಾಡ್ತಾಳೆ. ಆದ್ದರಿಂದ ದುರ್ಗೆ ಬಹಳ ಪ್ರಧಾನ. ಆ ದುರ್ಗಾ ಸ್ವರೂಪಿಣಿಯಾಗಿರ್ತಕ್ಕಂತಹ ಪಟಾಲಮ್ಮ ದೇವಿಯ ಒಂದು ಪ್ರತಿಷ್ಠಾಪನೆಯನ್ನು ಕಾರ್ಯಕ್ರಮ ನಡೆದಿದೆ. ಗ್ರಾಮ ದೇವತೆ ಪಟಾಲಮ್ಮ. ಗ್ರಾಮ ದೇವತೆ ಅಂದರೆ ನಮಗೆಲ್ಲ ಮನೆಗೆ ಮುಖ್ಯಸ್ಥರು ಇದ್ದಂಗೆ, ಮನೆಗೆ ಹೇಗೆ ಹಿರಿಯಕ್ಕ ಇದ್ದ ಹಾಗೋ ಹಾಗೆ ಎಲ್ಲ ಗ್ರಾಮಕ್ಕೆ ದೇವಿ ಗ್ರಾಮ ದೇವತೆ ಪ್ರಧಾನ ಪಾತ್ರ. ಆ ದೇವಿಯನ್ನು ನಾವು ದುರ್ಗಾ ಸ್ವರೂಪಿಣಿ ಅಂತ ಚಿಂತನೆ ಮಾಡಿ ಆ ದುರ್ಗೆಯ ಸನ್ನಿಧಾನ ಆ ಪಟಾಲಮ್ಮ ದೇವಿಯಲ್ಲಿ ವಿಶೇಷವಾಗಿದೆ. ಅಂತಹ ದುರ್ಗೆಯನ್ನು, ಗ್ರಾಮ ದೇವತೆಯನ್ನು ನಾವು ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯಿಂದ ನಮ್ಮ ಎಲ್ಲ ದುರಿತಗಳನ್ನು ದುಃಖಗಳನ್ನು ದೂರ ಮಾಡಿಕೊಂಡು ಅವಳ ಅನುಗ್ರಹವನ್ನು ಪಡೆದು ತನ್ಮೂಲಕ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ಇದೊಂದು ಶ್ರೇಷ್ಠ ಮಾಧ್ಯಮ. ಇಂತಹ ಶ್ರೇಷ್ಠವಾದಂತಹ ಒಂದು ದೇವಿಯ ಪ್ರತಿಷ್ಠೆಯನ್ನು ಇವತ್ತು ನಡೆಸಲಾಗಿದೆ. ಎಲ್ಲ ಗ್ರಾಮಸ್ಥರು ಸೇರಿ, ಗ್ರಾಮದ ಎಲ್ಲ ಮುಖ್ಯಸ್ಥರು ಸೇರಿ ಆ ದೇವಿಯ ವಿಶೇಷವಾದಂತಹ ಒಂದು ಪ್ರತಿಷ್ಠಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂತಹ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗಿಗಳಾದಂತಹ ಎಲ್ಲ ಗ್ರಾಮಸ್ಥರಿಗೂ ಸಹ ಆ ದೇವಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಲಿ, ಅವರಿಗೆ ಆಯುರಾಗ್ಯ ಭಾಗ್ಯಗಳನ್ನು ಕರುಣಿಸಲಿ. ಈ ಕ್ಷೇತ್ರದ ಒಂದು ಪ್ರಯೋಜನವನ್ನು ಎಲ್ಲ ಭಕ್ತಾದಿಗಳು ಗ್ರಾಮದವರು ಪಡೆಯುವಂತಾಗಲಿ, ಎಲ್ಲರಿಗೂ ವಿಶೇಷವಾದಂತಹ ಮಂಗಳ ಆಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ. ಆಸ್ತಿಕ ಸಜ್ಜನರೇ, ಇದು ನಿಮ್ಮ ಕ್ಷೇಮ ಮಾರ್ಗ ಯೂಟ್ಯೂಬ್ ಚಾನೆಲ್. ಈಗ ತಾನೇ ನಾವು ರಾಮೋಹಳ್ಳಿ, ತಾವರೆಕೆರೆ ಹೋಬಳಿ ರಾಮೋಹಳ್ಳಿ ಗ್ರಾಮದಲ್ಲಿ ಈ ದಿವಸ ಪ್ರತಿಷ್ಠಿತಗೊಂಡಿರುವ ಗ್ರಾಮ ದೇವತೆ ಪಟಾಲಮ್ಮ ದೇವಿಯ ಸಮಾರಂಭದಲ್ಲಿ ಅನುಗ್ರಹ ಸಂದೇಶವನ್ನು ನೀಡಿರತಕ್ಕಂಥ ಶ್ರೀ ಮಧ್ವನಾರಾಯಣ ಆಶ್ರಮ ರಾಮೋಹಳ್ಳಿ ಇದರ ಸಂಸ್ಥಾಪಕರಾದ ಶ್ರೀ ವಿಶ್ವಭೂಷಣ ತೀರ್ಥ ಶ್ರೀಪಾದಂಗಳವರ ಮುಖಕಮಲದಿಂದ ಈ ಶ್ರೀಗಳು ಇಲ್ಲಿ ಶ್ರೀ ಯೋಗಾಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಒಂದು ದೇವಸ್ಥಾನವನ್ನು ನಿರ್ಮಿಸುತ್ತಿದ್ದಾರೆ. ಅದು ಸಂಪೂರ್ಣವಾದಾಗ ಅದನ್ನು ನಿಮ್ಮೆಲ್ಲರಿಗೂ ತೋರಿಸ್ತಕ್ಕಂಥ ಹೆಬ್ಬೈಕೆ ಕ್ಷೇಮ ಮಾರ್ಗದ್ದು. ಬರ್ತಕ್ಕಂಥ ಅತಿಥಿಗಳನ್ನು ಕಲಶ ಹೊತ್ತಂಥ ಮಹಿಳೆಯರು ಸ್ವಾಗತ ಮಾಡುತ್ತಿರುವುದು. ಬಹಳ ಅದ್ಧೂರಿಯಾಗಿ ಗ್ರಾಮದೇವಿ ಪಟಾಲಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯ ನಡೆಯುತ್ತಿದೆ. ವಿಶಾಲವಾದ ಜಾಗೆಯಲ್ಲಿ ಈ ಜಾಗದ ಆವರಣದಲ್ಲಿ ಇಲ್ಲಿದು ಔದುಂಬರ ವೃಕ್ಷದ ಅಡಿಯಲ್ಲಿ ಶಿವಲಿಂಗವನ್ನು, ಇದು ತಾತ್ಕಾಲಿಕ ಶಿವಲಿಂಗ, ಇವತ್ತು ಸ್ವಾಗತಕ್ಕೆ ಅದನ್ನು ಇಟ್ಟಿದ್ದಾರೆ.
ಗ್ರಾಮದ ಹಿರಿಯ ಜೀವಿಗಳು ಭಾಳ ಸಂಭ್ರಮದಿಂದ ಪಾಲ್ಗೊಂಡಿದ್ದಾರೆ. ಚಿತ್ತಾಕರ್ಷಕ ವೈಭವದ ಮಂಟಪಗಳು ನಿರ್ಮಾಣವಾಗಿವೆ. ದಾಸರು ಬಹುಶಃ ಇವರು ನಡೀತಕ್ಕಂಥ ಧಾರ್ಮಿಕ ಕಾರ್ಯಗಳಲ್ಲಿ ಇವರಿಲ್ಲದ್ರೆ ಅದು ಅಪೂರ್ಣ ಆಗ್ತದೆ. ಇದ್ದೇ ಇರ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಉದ್ದೇಶ. ಜಾತ್ರೆಯಲ್ಲಿ ಸಾಮಾನ್ಯವಾಗಿ ಮಾರಾಟಕ್ಕಿರ್ತಕ್ಕಂಥ ತಿಂಡಿ ತಿನಿಸುಗಳು, ಕುರುಕುಲುಗಳು ಮಾರಾಟ. ಮಕ್ಕಳ ಬೊಂಬೆಗಳು, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಬೇಕಾಗ್ತಕ್ಕಂಥ ವ್ಯಾನಿಟಿ ಬ್ಯಾಗ್ಗಳು, ಪರ್ಸ್ಗಳು ಇಲ್ಲೆಲ್ಲ ಮಾರಾಟಕ್ಕೆ ಬಂದಿದ್ವು. ಇಲ್ಲಿ ನೋಡಿ, ಈ ವಯೋವೃದ್ಧೆ ನಡೆಯೋಕ್ಕೆ ಆಗದೇ ಇದ್ದರೂ ಕೂಡ ಬರ್ತಾ ಇದ್ದಾರೆ. ಅಜ್ಜಿ ಎಷ್ಟು ವಯಸ್ಸು? ನೋಡ್ಬೇಕಂತಕ್ಕಂಥ ಉತ್ಸಾಹ. ವಯಸ್ಸೆಷ್ಟು? 90. ಅಬ್ಬಾ, ಏನು ಭಕ್ತಿ ಅಂತೀನಿ. ಬನ್ನಿ ಬನ್ನಿ, ನಮಸ್ಕಾರ. ರಾಮವಳ್ಳಿನಾ? ಎಷ್ಟೊಂದು ಆಸಕ್ತಿಯಿಂದ, ಶ್ರದ್ಧೆಯಿಂದ ನಡೆಯೋದಕ್ಕೆ ಅಶಕ್ತರಾದರೂ ಕೂಡ ಊರಿನ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕಂತಕ್ಕಂಥ ಬಯಕೆಯಿಂದ ಅವ್ರು ಬಂದಿದ್ದಾರೆ. ಇವೆಲ್ಲ ಮಾರಾಟದ ವಸ್ತುಗಳು. ಅಲ್ಲೇ ಒಬ್ಬ ವಾದ್ಯ ಮೇಳ. ಹೊಂಡ್ರು ಕ್ಷೇಮ ಮಾರ್ಗವನ್ನು ಅನುಸರಿಸಿ ಆರಾಮದ. ಕ್ಷೇಮವಾಗಿರಿ. ಸರ್ವೇ ಸಜ್ಜನ ಸುಖಿನೋ ಭವಂತು. ಅಲ್ಲಿ ಹೋಗ್ಬೇಕಲ್ಲ ಊರು ಅಲ್ಲೇ ಅದಲ್ಲ.